ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ರಾಜ್ಯದಲ್ಲಿ ಮಳೆ ಕೈಕೊಟ್ಟಿರುವ ಕಾರಣ ರೈತರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಈಗಾಗಲೇ ಹಲವೆಡೆ ರೈತರು ಬಿತ್ತನೆಯನ್ನ ಮಾಡಿದ್ದಾರೆ. ಕಳೆದ 20 ದಿನಗಳಿಂದ ಮಳೆ ಬಾರದ ಕಾರಣ ರೈತರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಬೆಳೆದ ಬೆಳೆ ಉಳಿಸಿಕೊಳ್ಳುವುದಕ್ಕೆ ರೈತರು ಹರಸಾಹಸವನ್ನ ಮಾಡ್ತಿದ್ದಾರೆ. ಟ್ಯಾಂಕರ್ ಮೂಲಕ ಮಹಿಳೆಯರು ಬೆಳೆಗೆ ನೀರನ್ನು ಹೊಡಿಸ್ತಾ ಇರುವಂಥದ್ದು, ನೀರನ್ನು ಹಾಯಿಸ್ತಾ ಇರುವಂಥದ್ದು ವಿಜಯನಗರ ಜಿಲ್ಲೆಯ ಮರಿಯಮ್ಮನಹಳ್ಳಿಯ ಬಳಿ ಕಂಡು ಬಂದಿರುವಂತಹ ದೃಶ್ಯ ಇದು. ಹಂಪಿನಕಟ್ಟೆ ವೆಂಕಟಾಪುರ ಗ್ರಾಮದ ರೈತ ಮಹಿಳೆಯರಾದಂಥ ಲಕ್ಷ್ಮವ್ವ ಏನಿದ್ದಾರೆ, ಅವರು ಈ ರೀತಿಯಾಗಿ ತಮ್ಮ ಬೆಳೆಗೆ ನೀರನ್ನು ಹಾಯಿಸಿರುವಂಥದ್ದು ಟ್ಯಾಂಕರ್ಗಳ ಮೂಲಕ 4.5 ಎಕರೆಯಲ್ಲಿ ಜೋಳ ಬಿತ್ತನೆ ಮಾಡಿದ್ರು. ಹಾಗಾಗಿ ಇಲ್ಲಿ ಮಳೆ ಬರದಿರುವಂತಹ ಕಾರಣ ಆತಂಕಕ್ಕೆ ಕಾರಣವಾಗಿರುವಂಥದ್ದು. ಬೆಳೆಯನ್ನ ರಕ್ಷಿಸಿಕೊಳ್ಳುವುದಕ್ಕೆ ಟ್ಯಾಂಕರ್ನ ಮೊರೆ ಹೋಗಬೇಕಾಗಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಇಲ್ಲಿ 9 ಪ್ಯಾಕೆಟ್ ಮೆಕ್ಕೆಜೋಳವನ್ನ ಹಾಕಿದ್ದೇವೆ, 40,000 ರೂಪಾಯಿ ಈಗಾಗಲೇ ಖರ್ಚು ಮಾಡಿದ್ದೇವೆ. ಆದರೆ ಈಗ ಮಳೆ ಬಾರದ ಹಿನ್ನೆಲೆ ಬೆಳೆ ನಾಶವಾಗ್ತಾ ಇದೆ ಅಂತ ಹೇಳಿ ಲಕ್ಷ್ಮವ್ವ ಅವರು ರೈತ ಮಹಿಳೆ ತಮ್ಮ ಅಳಲನ್ನ ತೋಡಿಕೊಂಡಿರುವಂಥದ್ದು. ಇನ್ನೇನು ಮಳೆ ಆರಂಭವಾಗುತ್ತೆ ಅಂತ ಹೇಳಿ ಮಳೆಯ ನಂಬಿಕೆ ಮೇಲೆ ಈ ರೀತಿಯಾಗಿ ಬೆಳೆಗಳನ್ನ ಹಾಕಿದ್ವಿ, ಆಗ್ಲೇ ಬಿತ್ತನೆಯನ್ನ ಮಾಡಿದ್ವಿ. ಆದರೆ ಮಳೆ ಬಾರದೆ ಇರುವಂತಹ ಕಾರಣ ಬೆಳೆ ನಾಶವಾಗುತ್ತೆ ಅನ್ನುವಂಥ ಆತಂಕದಲ್ಲಿ ರೈತರು ಇರುವಂಥದ್ದು. ಹಾಗಾಗಿ ಸದ್ಯ ಟ್ಯಾಂಕರ್ನ ಮೊರೆ ಹೋಗಿದ್ದಾರೆ. ಮಳೆ ಬರದೆ ಈ ರೀತಿಯಾಗಿ ಬಿತ್ತನೆ ಮಾಡಿರುವಂಥ ಬೆಳೆ ಒಣಗಿ ಹೋದ್ರೆ ಅವರ ಜೀವನದ 1 ವರ್ಷದ ಬೆಳೆ ಕೈ ಕೊಟ್ರೆ ಅವರ ಜೀವನ ನಡೆಸೋದು ಕಷ್ಟವಾಗುತ್ತೆ. ಸಾಲ ಸೂಲ ಮಾಡಿ ಈ ರೀತಿಯಾಗಿ ಬೆಳೆಯನ್ನ ಹಾಕಿರ್ತಾರೆ. ಆದರೆ ಮಳೆ ಬಾರದೆ ಹೋದ್ರೆ ರೈತರಿಗೆ ಭಾರಿ ಸಂಕಷ್ಟ ಎದುರಾಗುತ್ತೆ. ಇಲ್ಲಿ ಇದನ್ನು ಮೆಕ್ಕೆಜೋಳ ಹಾಕಿದ್ದೀವಿ, ಒಂದು 3 ಎಕರೆ ಮೆಕ್ಕೆಜೋಳ ಹಾಕಿದ್ದೀವಿ, 1 ಎಕರೆ ಉನ್ನತ ಜೋಳ ಹಾಕಿದ್ದೀವಿ. ನಮಗೆ ಮಳೆ ಇಲ್ದಕ್ಕೆ 1 ತಿಂಗಳ ಆಯಿತು ಮಳೆ ಹೋಗಿ. ಈಗ ಖರ್ಚು ಹೊತ್ತು ಎಲ್ಲ ಯಾರು ಏನು ಕೊಡ್ತಾ ಇಲ್ಲ, ಸರ್ಕಾರ ಕೂಡಿಗೆ ಏನು ನೋಡ್ತಾ ಇಲ್ಲ. ನಮ್ಮ ರೈತರ ಕಷ್ಟ ಹೇಳ್ಬಾರ್ದು. ಟ್ಯಾಂಕರು 4.5 ಎಕರೆ ಭೂಮಿ ಇದೆ. ಇಲ್ಲಿ ಇದನ್ನು ಮೆಕ್ಕೆಜೋಳ ಹಾಕಿದ್ದೀವಿ, ಒಂದು 3 ಎಕರೆ ಮೆಕ್ಕೆಜೋಳ ಹಾಕಿದ್ದೀವಿ, 1 ಎಕರೆ ಉನ್ನತ ಜೋಳ ಹಾಕಿದ್ದೀವಿ. ನಮಗೆ ಮಳೆ ಇಲ್ದಕ್ಕೆ 1 ತಿಂಗಳ ಆಯಿತು ಮಳೆ ಹೋಗಿ. ಈಗ ಖರ್ಚು ಹೊತ್ತು ಎಲ್ಲ ಯಾರು ಏನು ಕೊಡ್ತಾ ಇಲ್ಲ, ಸರ್ಕಾರ ಕೂಡಿಗೆ ಏನು ನೋಡ್ತಾ ಇಲ್ಲ. ನಮ್ಮ ರೈತರ ಕಷ್ಟ ಹೇಳ್ಬಾರ್ದು. ಟ್ಯಾಂಕರು 9 ಪ್ಯಾಕೆಟ್ ಬಿಟ್ಟಿದ್ದೀವಿ, ಮಳೆ ಇಲ್ಲ ಏನಿಲ್ಲ. ಟ್ಯಾಂಕರ್ ತಗೊಂಬಂದು ನೀರು ಹೊಡಿತಾಯಿದ್ದೀವಿ. ಎಷ್ಟು ದಿನ 1.5 ತಿಂಗಳಾಯಿತು. ಫಲ ಇಷ್ಟ ಐತಿ, ನೆಲ ಬಿಟ್ಟು ಮ್ಯಾಕೆತ್ತೇ ಇಲ್ಲ. ಉಪ್ಪು ಗೊಬ್ಬರ ಎಲ್ಲ ಹಾಕಿ 40,000 ರೂಪಾಯಿ ಖರ್ಚು ಮಾಡೀವಿ. ನಾವು ರೈತರು ಹೆಂಗೆ ಮಾಡ್ಬೇಕು, ಇದನ್ನ ಹೆಂಗನ ಮಾಡಿ ಬದುಕ್ಸಂದು ನಾವೇನೋ ಫಲ ತಕ್ಕರೋಣ ಅಂತ ಟ್ಯಾಂಕರ್ಲಿ ಹೊಡಿತೀವಿ. 25 ಮಿಲಿಮೀಟರ್ ಮಳೆ ಆಗಬೇಕಾಯ್ತು, ವಾಡಿಕೆ ಮಳೆ. ಬಟ್ ಇಲ್ಲಿವರೆಗೆ ಬಿದ್ದಿರೋದು 123 ಮಿಲಿಮೀಟರ್ ಮಳೆ ಬಿದ್ದಿದೆ. ನಮ್ಗೆ -4% ಕೊರತೆ ಇದೆ ಸರ್. ಮತ್ತು ರಸಗೊಬ್ಬರದ್ದು ಸರ್ ನಮಗೆ 1,33,543 ಮೆಟ್ರಿಕ್ ಟನ್ನು ಗೊಬ್ಬರ ಬೇಡಿಕೆ ಇದೆ. ಬಟ್ ಇಲ್ಲಿವರೆಗೂ ಸಪ್ಲೈ ಆಗಿರೋದು 33,087 ಮೆಟ್ರಿಕ್ ಟನ್ ಸಪ್ಲೈಸ್ ಆಗಿದೆ. ಬಟ್ ಇವಾಗ ದಾಸ್ತಾನಿರೋದು ನಮ್ಮಲ್ಲಿ 56,806, ವಿತರಣೆ ಆಗಿರೋದು 32,995 ಮೆಟ್ರಿಕ್ ಟನ್ ವಿತರಣೆ ಆಗಿದೆ. ಪ್ರೆಸೆಂಟ್ ಸ್ಟಾಕ್ ಇರೋದು 23,811 ಮೆಟ್ರಿಕ್ ಟನ್ ಸ್ಟಾಕ್ ಇದೆ. ಬಟ್ ಯೂರಿಯಾ ಬಂದ್ಬಿಟ್ಟು 4,846 ಮೆಟ್ರಿಕ್ ಟನ್ ಇದೆ. ಮತ್ತು DAP ಬಂದ್ಬಿಟ್ಟು 2,681 ಮೆಟ್ರಿಕ್ ಟನ್ ಇದೆ. MOP ಬಂದ್ಬಿಟ್ಟು 923 ಮೆಟ್ರಿಕ್ ಟನ್ ಇದೆ. NPK 14,814 ಮೆಟ್ರಿಕ್ ಟನ್ ಇದೆ. SSP 547 ಮೆಟ್ರಿಕ್ ಟನ್ ಇದೆ. ಬಟ್ ಏನಂದರೆ ನಮಗೆ ಯೂರಿಯಾ ಇವಾಗ ಬೇಕಾಗಿಲ್ಲ ಸರ್, ಬೇಕಾದ್ರೆ ಜುಲೈ ಮತ್ತು ಆಗಸ್ಟಲ್ಲಿ ಮೇಲ್ಗೊಬ್ಬರ ಅಂತ ಹಾಕ್ತಾರೆ. ಎಡೆಕೊಂಟೆ ಹೊಡೆದ್ಬಿಟ್ಟು ಇಂಟರ್ಕಲ್ಟಿವೇಷನ್ ಪಾಸ್ ಮಾಡಿ ಮೇಲ್ಗೊಬ್ಬರ ಅಂತ ಹಾಕ್ತಾರಲ್ಲ, ಆ ಟೈಮಲ್ಲಿ ನಮಗೆ ಯೂರಿಯಾ ಬೇಕಾಗಿದೆ. ಬಟ್ ಯೂರಿಯಾನ ನಾವು FID ಮುಖಾಂತರನೇ ಕೊಡ್ತಾ ಇದ್ದೀವಿ. FID ಯೂರಿಯಾ ಮಾತ್ರ, ಬೇರೆ ಗೊಬ್ಬರ ಇಲ್ಲ. DAP ಮತ್ತು ಅದರ್ NPK ಫರ್ಟಿಲೈಸರ್ಸ್ ಇದಲ್ಲ, ಅವ್ಯಾವೂ ನಾವು FID ಮುಖಾಂತರ ಕೊಡಲ್ಲ. ಎಕ್ಸೆಪ್ಟ್ ಯೂರಿಯಾ ಮಾತ್ರ FID ಮುಖಾಂತರ ಕೊಡ್ತಾ ಇದ್ದೀವಿ. ಯೂರಿಯಾ ಯಾಕೆ ಸರ್? ಯೂರಿಯಾನೇ ಯಾಕೆ FID? ಅದು ಸ್ವಲ್ಪ ಸ್ಕೇರ್ಸಿಟಿ ಇರೋದ್ರಿಂದ ಅದು ಏನಿರುತ್ತೆ ಸರ್, 266 ರೂಪಾಯಿ ಬೀಳುತ್ತೆ ಯೂರಿಯಾ. ನೈಟ್ರೋಜನ್ ಬೇಕಾಗಿರೋದು ಅದು ಬೆಳವಣಿಗೆ ಆಗಬೇಕಂದ್ರೆ, ಯಾವಾಗ ಎಡೆಕೋ ಇಂಟರ್ಕಲ್ಟಿವೇಷನ್ ಪಾಸ್ ಮಾಡಿದ್ಮೇಲೆ ಒಳ್ಳೆ ಗ್ರೋತ್ ಬರಬೇಕಂದ್ರೆ ಯೂರಿಯಾ ಮುಸ್ಕಿನ ಜೋಳಕ್ಕೆ ಜಾಸ್ತಿ ಕೊಡ್ತಾರೆ. ಒಂದು ಎಕರೆಗೆ ಎಷ್ಟು ಕೊಡ್ತಾ ಇದ್ದಾರೆ ಸರ್ ಯೂರಿಯಾ? ಏನು ಮಾಡ್ತಾರೆ ಅಂದರೆ, ಇವರು ನಮ್ಮದು 45 kg ಬ್ಯಾಗ್ ಇರೋದು. ನಮ್ಮ ರೈತರು ಏನು ಮಾಡ್ತಾರೆ, ಮಳೆ ಜಾಸ್ತಿ ಬಂದ ತಕ್ಷಣ 3 ಚೀಲ 4 ಚೀಲ ಅಷ್ಟು ಬೇಕಾಗಿಲ್ಲ, 1 ಚೀಲ ಆದರೆ ಸಾಕಷ್ಟು ಸರ್. ಅಲ್ಲಿ ಇಂತಿಷ್ಟು ಎಕರೆಗೆ ಇಷ್ಟೇ ಅಂತ ಇರುತ್ತಲ್ಲ ಸರ್? ಎಕರೆಗೆ 1 ಚೀಲ. 1 ಚೀಲ. ಓಕೆ. ನಮ್ಮಲ್ಲಿ ಸಬ್ಸಿಡಿ ಮೂಲಕ ಕೊಡುತ್ತೆ ಸರ್? ಸಬ್ಸಿಡಿ ಮುಖಾಂತರ ಕೊಡುತ್ತೆ. ಬಟ್ ಈಗ ರೈತರು ಹೇಳ್ತಿರೋದು ನಮಗೆ ಒಂದು ಸಾಲಂಗಿಲ್ಲ, ಅಟ್ಲೀಸ್ಟ್ 2 ಆದರೂ ಅನುಕೂಲ ಆಗುತ್ತೆ ಅಂತ ಅವರ ಬೇಡಿಕೆ. ಇವಾಗ ಏನು ಮಾಡಿದ್ರೆ ಅಂದರೆ FID ಮುಖಾಂತರ 1 ಎಕರೆ ಇದ್ದರೆ 1 ಚೀಲ 1 ತಿಂಗಳಿಗೆ. ಓಕೆ. 3 ತಿಂಗಳು ಕೊಡ್ತೀವಿ ಒಂದೊಂದು ಚೀಲ. 3 ತಿಂಗಳು ತಗೊಳ್ಬೋದು 1 ಎಕರೆಗೆ.
ಸರ್ ಒಟ್ಟು ನಮ್ಮ ಪ್ರದೇಶ ಎಷ್ಟೈತಿ ಅದೇ ಗುರಿ ಎಷ್ಟು? ಟೋಟಲ್ ಸರ್ ಇಡೀ ಜಿಲ್ಲೆದು ತಾಲೂಕುವಾರು ಒಂದಿಷ್ಟು 2,97,000 ಹೆಕ್ಟೇರ್ ಇದೆ. 4.5 ಎಕರೆ ಭೂಮಿ ಇದೆ. ಇಲ್ಲಿ ಇದನ್ನು ಮೆಕ್ಕೆಜೋಳ ಹಾಕಿದ್ದೀವಿ. ಒಂದು 3 ಎಕರೆ ಮೆಕ್ಕೆಜೋಳ ಹಾಕಿದ್ದೀವಿ, 1 ಎಕರೆ ಉನ್ನತ ಜೋಳ ಹಾಕಿದ್ದೀವಿ. ನಮಗೆ ಮಳೆ ಇಲ್ದಕ್ಕೆ ಒಂದು ತಿಂಗಳ ಆಯಿತು ಮಳೆ ಹೋಗಿ. ಹೀಗೆ ಬಿತ್ತನೆ ಬೀಜಗಳಿಗೆ ರಸಗೊಬ್ಬರಗಳಿಗೆ ಅಂಥೇಳಿ ರೈತರು ಈಗಾಗಲೇ ಹಲವಷ್ಟು ಹಣವನ್ನು ಖರ್ಚು ಮಾಡಿರ್ತಾರೆ. ಆದರೆ ಇದರ ನಡುವೆ ಮಳೆ ಬಾರದೆ ನೀರಿನ ಟ್ಯಾಂಕರ್ಗಳಿಗೂ ಪಾವತಿಸಬೇಕು. ಇದಕ್ಕೂ ಕೂಡ ಕೆಲವೊಂದಿಷ್ಟು ಮೊತ್ತದಲ್ಲಿ ಹಣವನ್ನು ಇಡಬೇಕು ಅಂತಂದರೆ ರೈತರಿಗೆ ಎಷ್ಟು ಸಮಸ್ಯೆ ಅನ್ನೋದನ್ನು ಯೋಚನೆ ಮಾಡಲೇಬೇಕು. ಇಲ್ಲಿ ಪ್ರತಿನಿತ್ಯ ಟ್ಯಾಂಕರ್ ಮೊರೆ ಹೋಗೋದಕ್ಕೆ ಸಾಧ್ಯವಾಗೋದಿಲ್ಲ. ಇಂಥ ಸಮಸ್ಯೆಗಳು ಈಗ ಮಳೆ ಬಾರದೆ ಇರುವಂಥ ಕಾರಣ ರೈತರಿಗೆ ಆಗ್ತಾ ಇರುವಂಥದ್ದು. ಮಳೆಯನ್ನು ನಂಬಿ ಇನ್ನೇನು ಮಳೆ ಆರಂಭವಾಗುತ್ತೆ ಅಂಥೇಳಿ ರೈತರೆಲ್ಲರೂ ಕೂಡ ಬಿತ್ತನೆಯನ್ನು ಆರಂಭ ಮಾಡಿರ್ತಾರೆ, ಮಳೆಗಾಗಿ ಕಾಯ್ತಾ ಇರ್ತಾರೆ. ಆದರೆ ರಾಜ್ಯದಲ್ಲಿ ಈಗ ಮಳೆ ಕೈಕೊಟ್ಟಿರುವಂಥ ಕಾರಣ ರೈತರು ಈ ರೀತಿಯಾಗಿ ಕಂಗಾಲಾಗಿರುವಂಥದ್ದು. ತಮ್ಮ ವರ್ಷದ ಬೆಳೆಯನ್ನು ಬೆಳೆದು ವರ್ಷ ಪೂರ್ತಿ ಇದೇ ಬೆಳೆಯ ಮೇಲೆ ತಮ್ಮ ಜೀವನವನ್ನು ನಿರ್ಧರಿಸಿರ್ತಾರೆ. ಆದರೆ ಈಗ ಮಳೆ ಆರಂಭವಾಗುವಂಥ ಮುನ್ನವೇ ಇಷ್ಟೊಂದು ಸಮಸ್ಯೆ ಆಗ್ತಾ ಇರೋದ್ರಿಂದ ರೈತರು ಕಂಗಾಲಾಗಿದ್ದಾರೆ.